ಹಾಯ್ ಸ್ನೇಹಿತರೆ, ನಮಸ್ಕಾರ. ಊಟ ಮಾಡಿದ್ರಾ? ನಾನು ಮಾಡಿದ್ದೀನಿ. ಈಗ ಗರುಡ ಪುರಾಣದಲ್ಲಿ 2 ಪಾರ್ಟಿಗೆ ನಿಲ್ಲಿಸಿದ್ದೀನಿ. ಈಗ ಇವತ್ತಿಂದ 3ನೇ ಭಾಗನ ಶುರು ಮಾಡ್ತಾಯಿದ್ದೀನಿ. ತಾವು ಎಲ್ಲ ಗಮನ ಬಿಟ್ಟು ಕೇಳಿ. ಈ ಕಥೆಯಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆಗ ಧರ್ಮದತ್ತ ಕೇಳುತ್ತಾನೆ, ಇದು ಯಾವ ನಿಯಮ ಸ್ವಾಮಿ ಅಂತ ಕೇಳ್ತಾನೆ. ಆಗ ಸಾಧುಗಳು ಹೇಳುತ್ತಾರೆ, ಮಗು, ನೀನು ಪ್ರತಿದಿನ ಪಾಲಿಸಬಹುದಾದ ಒಂದು ನಿಯಮವನ್ನು ಅಳವಡಿಸಿಕೊಳ್ಳಬೇಕು. ಯಾವುದೇ ಸಾಧನೆ ಅಥವಾ ದೀರ್ಘ ಜಪ ನಿನ್ನಿಂದ ಸಾಧ್ಯವಾಗುವುದಿಲ್ಲ. ಆದರೆ ಒಂದು ಸರಳ ನಿಯಮವನ್ನು ನೀನು ಆರಿಸಿಕೊಳ್ಳಬಹುದು ಎಂದು ಹೇಳುತ್ತಾರೆ. ಆಗ ಧರ್ಮದತ್ತನು ಯೋಚಿಸಿ ತನ್ನ ಪಕ್ಕದ ಮನೆಯ ತರಕಾರಿ ವ್ಯಾಪಾರಿ ಮಾಧವನನ್ನು ಪ್ರತಿದಿನ ಬೆಳಿಗ್ಗೆ ಎದ್ದು ನೋಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಸಾಧುಗಳು ಈ ಮಾತನ್ನು ಒಪ್ಪಿ, ಇದು ನಿನ್ನ ನಿಯಮ. ನೀನು ಮಾಧವನನ್ನು ನೋಡುವವರೆಗೂ ಆಹಾರ ಸೇವಿಸಬಾರದು. ಈ ನಿಯಮವನ್ನು ಮುರಿಯಬಾರದು. ಇದನ್ನು ಪಾಲಿಸಿದರೆ ದೇವರು ಖಂಡಿತ ಕೃಪೆ ತೋರುತ್ತಾರೆ ಅಂತ ಹೇಳ್ತಾರೆ. ಆಗ ಧರ್ಮದತ್ತ ಕೈ ಜೋಡಿಸಿ, ನಾನು ಈ ನಿಯಮವನ್ನು ಎಂದಿಗೂ ಮುರಿಯುವುದಿಲ್ಲ ಎಂದು ವಚನ ಕೊಡುತ್ತಾರೆ. ಸಾಧು ಆಶೀರ್ವದಿಸಿ ಅವರ ದಾರಿ ಪ್ರಕಾರ ಹೊರಟೋಗ್ತಾರೆ. ಮುಂದಿನ ದಿನ ಬೆಳಗ್ಗೆ ಧರ್ಮದತ್ತ ಮಾಧವನನ್ನು ನೋಡಿ ಅವನಿಗೆ ನಮಸ್ಕರಿಸ್ತಾನೆ. ಹಾಗೆ ಪ್ರತಿದಿನವೂ ಮಾಧವನನ್ನು ನೋಡುತ್ತಿದ್ದನು. ಹಾಗೆಯೇ ಈ ನಿಯಮವು ಅವನ ಅಭ್ಯಾಸ ಆಗುತ್ತೆ ಮತ್ತು ಅವನ ವರ್ತನೆಯೂ ಸಹ ಬದಲಾಗುತ್ತೆ. ಆದರೆ ಒಂದು ದಿನ ಮಾಧವಣ್ಣ ಕಾಣಿಸಲಿಲ್ಲ. ಅವನ ಮನೆಗೆ ಬೀಗ ಹಾಕಿತ್ತು. ಧರ್ಮದತ್ತ ಚಿಂತೆಯಿಂದ ನನ್ನ ನಿಯಮವನ್ನು ಮುರಿಯುವುದಿಲ್ಲ, ಮಾಧವನನ್ನು ನೋಡುವವರೆಗೂ ಊಟ ಮಾಡುವುದಿಲ್ಲ ಎಂದು ಕೈ ಜೋಡಿಸಿ ಪ್ರಾರ್ಥಿಸ್ತಾನೆ. ಅದೇ ಸಮಯದಲ್ಲಿ ಸುಮತಿ ಬಂದು, ಏಕೆ ಇನ್ನೂ ಕೆಲಸಕ್ಕೆ ಹೋಗಿಲ್ಲ ಎಂದು ಕೇಳುತ್ತಾಳೆ. ಆಗ ಧರ್ಮದತ್ತ ವಿಷಯವನ್ನು ಹೆಂಡತಿಗೆ ಹೇಳುತ್ತಾನೆ. ಸುಮತಿ ಅವನನ್ನು ಸಮಾಧಾನಪಡಿಸಿ, ನೀವು ಚಿಂತಿಸಬೇಡಿ, ಮಧ್ಯಾಹ್ನ ನೀವು ಕೆಲಸದಿಂದ ಬಂದಾಗ ಮಾಧವಣ್ಣ ಮನೆಗೆ ಬಂದಿರುತ್ತಾನೆ. ಆಗ ಅವನ ದರ್ಶನವನ್ನು ಪಡೆಯಿರಿ ಅಂತ ಹೇಳುತ್ತಾಳೆ. ಆಗ ಧರ್ಮದತ್ತನು, ಸರಿ, ಈಗ ತಡವಾಗುತ್ತಿದೆ, ಜಮೀನ್ದಾರನು ಕೋಪಗೊಳ್ಳುತ್ತಾನೆ ಎಂದು ಕೆಲಸಕ್ಕೆ ಹೊರಟು ಹೋಗ್ತಾನೆ. ಮನಸ್ಸು ಅಶಾಂತವಾಗಿರುತ್ತೆ. ಮಧ್ಯಾಹ್ನ ಮನೆಗೆ ಬರ್ತಾನೆ. ಆವಾಗಲೂ ಮಾಧವಣ್ಣ ಇರಲಿಲ್ಲ. ಸುಮತಿ ಊಟ ಬಡಿಸೋಕ್ಕೆ ಬರ್ತಾಳೆ. ಧರ್ಮದತ್ತ ಚಿಂತೆಯಿಂದ ಹೇಳ್ತಾನೆ, ನಾನು ಮಾಧವನ ದರ್ಶನ ಪಡೆಯುವವರೆಗೂ ಊಟ ಮಾಡುವುದಿಲ್ಲ ಅಂತ ಹೇಳುತ್ತಾನೆ. ಆಗ ಸುಮತಿ ಬೇಸರಗೊಳ್ಳುತ್ತಾಳೆ. ಸೂರ್ಯ ಮುಳುಗಿದರೂ ಮಾಧವನ ಮನೆಗೆ ಬಂದಿಲ್ಲ, ಇನ್ನೂ ಬೀಗ ಹಾಕಿದೆ. ಧರ್ಮದತ್ತ ಹಸಿದೇ ಇರ್ತಾನೆ. ಸುಮತಿ, ಈ ನಿಯಮವನ್ನು ಬಿಟ್ಟು ಬಿಡಿ, ಏನಾದರೂ ಹೊಟ್ಟೆಗೆ ತಿನ್ನಿ ಅಂತ ಹೇಳ್ತಾಳೆ. ಆದರೆ ಧರ್ಮದತ್ತ ತನ್ನ ನಿಯಮವನ್ನು ಪಾಲಿಸ್ತಾ ಇರ್ತಾನೆ. ಬೆಳಗ್ಗೆ ಎದ್ದು ನೋಡಲಾಗಿ ಮಾಧವಣ್ಣನ ಗಾಡಿಯೂ ಸಹ ಇರಲಿಲ್ಲ. ಆವಾಗ ಮಾಧವಣ್ಣನ ಹೆಂಡತಿ ಮನೆ ಬಾಗಿಲಲ್ಲಿ ಇರ್ತಾಳೆ. ಧರ್ಮದತ್ತ ಅವಳನ್ನು ಕೇಳ್ತಾನೆ, ಎಲ್ಲಿ ಮಾಧವಣ್ಣ ಕಾಣಿಸುತ್ತಿಲ್ಲ, ಎಲ್ಲಿದ್ದಾರೆ ಅಂತ
ಕೇಳ್ತಾನೆ. ಆಗ ಮಾಧವನ ಹೆಂಡತಿ ನಗುತ್ತಾ ಹೇಳುತ್ತಾಳೆ, ನಾವು ಸಂಬಂಧಿಕರ ಮದುವೆಗೆ ಹೋಗಿದ್ದೆವು. ರಾತ್ರಿ ಬರುವುದು ತಡವಾಗಿತ್ತು. ಹಾಗಾಗಿ ಬೆಳಗ್ಗೆ ಎದ್ದೇಳಲು ಲೇಟಾಗಿದೆ ಅಂತ ಹೇಳ್ತಾಳೆ. ಈಗ ಮಾಧವಣ್ಣ ತೋಟಕ್ಕೆ ಹೋಗಿರ್ತಾರೆ ಅಂತ ಮಾಧವಣ್ಣನ ಹೆಂಡತಿ ಹೇಳ್ತಾಳೆ. ಆಗ ಧರ್ಮದತ್ತ ಹಸುವಿನ ನಡುವೆಯೂ ವೇಗವಾಗಿ ತೋಟದ ಕಡೆಗೆ ಹೊರಡ್ತಾನೆ. ಅತ್ತ ತೋಟದಲ್ಲಿ ಮಾಧವ ಒಂದು ಮಡಕೆಯನ್ನು ಹಿಡಿದುಕೊಂಡಿರ್ತಾನೆ. ಅದರೊಳಗೆ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳು ಇರ್ತವೆ. ಆಶ್ಚರ್ಯದಿಂದ ನಿಂತಾಗ ಧರ್ಮದತ್ತನ ಧ್ವನಿ ಕೇಳಿ ಬೆಚ್ಚಿ ಬೀಳ್ತಾನೆ. ತಕ್ಷಣ ಮಡಕೆಯನ್ನು ಮುಚ್ಚಿಡಲು ಪ್ರಾರಂಭಿಸ್ತಾನೆ. ಆಗ ಧರ್ಮದತ್ತ, ಮಾಧವಣ್ಣ, ನಿಮ್ಮ ದರ್ಶನ ನನಗೆ ಬೇಕಿತ್ತು. 2 ದಿನಗಳಿಂದ ಹಸಿದಿದ್ದೇನೆ. ಈಗ ನಾನು ಊಟ ಮಾಡಬಹುದು ಅಂತ ವಿನಯದಿಂದ ಹೇಳಿದ. ಆದರೆ ಮಾಧವ ಧರ್ಮದತ್ತನು ನಾಣ್ಯಗಳನ್ನು ನೋಡಿರಬಹುದು ಎಂದು ತಿಳಿದು ಗಾಬರಿ ಆಗ್ತಾನೆ. ಮಾಧವ ದಡಬಡಾಯಿಸುತ್ತಾ ಮಡಕೆಯನ್ನು ತೋರಿಸಿ, ನಾವಿಬ್ಬರು ಈ ಮಡಕೆಯಲ್ಲಿರುವ ನಾಣ್ಯಗಳನ್ನು ಅರ್ಧ ಹಂಚಿಕೊಳ್ಳೋಣ ಅಂತ ಹೇಳ್ತಾನೆ. ಆಗ ಧರ್ಮದತ್ತನ ಕಣ್ಣುಗಳಲ್ಲಿ ಆಶ್ಚರ್ಯದ ಕಣ್ಣೀರು ತುಂಬಿ ಸುರಿತಾ ಇರ್ತವೆ. ಅವನು ಆಕಾಶದ ಕಡೆಗೆ ನೋಡಿ, ಏ ಪ್ರಭು, ನಿನಗೆ ನನ್ನ ಧನ್ಯವಾದಗಳು. ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದೀಯ ಅಂತ ಭಕ್ತಿಯಿಂದ ನಮಸ್ಕರಿಸ್ತಾನೆ. ಆಗ ಅವರಿಬ್ಬರು ಧರ್ಮದತ್ತನ ಮನೆಗೆ ಹೋಗ್ತಾರೆ. ಅಲ್ಲಿ ಸುಮತಿ ತನ್ನ ಗಂಡನನ್ನು ನೋಡಿ ಚಿಂತಿಸ್ತಾ ಇದ್ದಾಳೆ. ಏಕೆಂದರೆ ಅವನು 2 ದಿನ ಆಯಿತು ಊಟ ಮಾಡಿ ಅಂತ ಚಿಂತಿಸ್ತಾಳೆ. ಆಗ ಧರ್ಮದತ್ತನು ಸುಮತಿಗೆ ಹೇಳ್ತಾನೆ, ಸುಮತಿ, ಏನಾಯಿತು ಅಂತ ಹೇಳಿದ್ರೆ ನೀನು ನಂಬುವುದಿಲ್ಲ ಅಂತ ಹೇಳಿ ಮಡಕೆಯನ್ನು ಓಪನ್ ಮಾಡಿ ತೋರಿಸ್ತಾನೆ. ಅದರೊಳಗಡೆ ಚಿನ್ನ, ಬೆಳ್ಳಿ ಮತ್ತು ಆಭರಣಗಳು ಇರ್ತವೆ. ಸುಮತಿ ಆಶ್ಚರ್ಯಪಟ್ಟು ಇದು ಹೇಗೆ ಸಾಧ್ಯ ಅಂತ ಕೇಳ್ತಾಳೆ. ಆಗ ಧರ್ಮದತ್ತ ಹೇಳುತ್ತಾನೆ, ಇದು ದೇವರ ಕೃಪೆ. ಅವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಅಂತ ಉತ್ತರಿಸ್ತಾನೆ. ಆಗ ಸುಮತಿ ಹೇಳುತ್ತಾಳೆ, ದೇವರು ನಮ್ಮ ಮೇಲೆ ಕೃಪೆ ತೋರುವುದು ತಡವಾಗಬಹುದು, ಆದರೆ ಅನ್ಯಾಯ ಆಗುವುದಿಲ್ಲ. ನೀವು ಈ ನಿಯಮವನ್ನು ಪಾಲಿಸದಿದ್ದರೆ ಈ ಸಂಪತ್ತು ನಮಗೆ ಸಿಗುತ್ತಿರಲಿಲ್ಲ ಅಂತ ಹೇಳ್ತಾಳೆ. ಆಗ ಧರ್ಮದತ್ತ ಹೇಳುತ್ತಾನೆ, ಇದೆಲ್ಲ ನಮ್ಮ ತಾಳ್ಮೆ ಮತ್ತು ವಿಶ್ವಾಸದ ಫಲ. ನಾವು ಈ ಪರೀಕ್ಷೆಯಲ್ಲಿ ಯಶಸ್ವಿ ಆಗಿರುತ್ತೇವೆ ಅಂತ ಹೇಳುತ್ತಾನೆ. ಇದನ್ನು ಕೇಳಿದ ಮಾಧವ, ನೀವಿಬ್ಬರು ಒಳ್ಳೆಯವರು, ಈ ಸಂಪತ್ತನ್ನು ನಾವಿಬ್ಬರು ಹಂಚಿಕೊಳ್ಳೋಣ, ಇದರಿಂದ ನನಗೆ ಸಂತೋಷ ಆಗುತ್ತೆ ಅಂತ ಹೇಳುತ್ತಾನೆ. ಆಗ ಸುಮತಿ ಹೇಳುತ್ತಾಳೆ, ಇದೆಲ್ಲ ದೇವರ ಕೃಪೆ ಅಂತ ಹೇಳ್ತಾಳೆ. ಧರ್ಮದತ್ತ ಸಂತೋಷದಿಂದ, ಈಗ ನಾವು ನಮ್ಮ ಸ್ವಂತ ಭೂಮಿ ಖರೀದಿಸೋಣ, ನೆಮ್ಮದಿಯಿಂದ ಜೀವನ ನಡೆಸೋಣ ಅಂತ ಹೇಳ್ತಾನೆ. ಧರ್ಮದತ್ತನಿಗೆ ಸಂಪತ್ತು ಬಂದರೂ ಅವನ ಸ್ವಭಾವ ಸರಳವಾಗಿಯೇ ಉಳಿದಿರುತ್ತದೆ. ಧರ್ಮದತ್ತ ತನ್ನದೇ ಹೊಲದಲ್ಲಿ ಕೆಲಸ ಮಾಡುತ್ತಿರ್ತಾನೆ. ಸುಮತಿ ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ಅವರು ಗ್ರಾಮದ ಬಡ ಮಕ್ಕಳಿಗಾಗಿ ಒಂದು
ಶಾಲೆಯನ್ನು ತೆರೀತಾರೆ. ಹೀಗೆ ಅವರ ಕಥೆಯು ಮುಗಿಯುತ್ತದೆ. ವೀಕ್ಷಕರೇ, ಗೊತ್ತಾಯ್ತಲ್ಲ, ದೇವರು ತಮ್ಮ ಭಕ್ತರನ್ನು ಪರೀಕ್ಷಿಸುತ್ತಾರೆ. ಆದರೆ ದೇವರು ಎಂದಿಗೂ ಅವರ ಕೈಯನ್ನು ಬಿಡುವುದಿಲ್ಲ. ಪಿತೃಪಕ್ಷದ ದಿನಗಳಲ್ಲಿ ಇದೇ ಸಂದೇಶವನ್ನು ಪದೇ ಪದೇ ಹೇಳಲಾಗುತ್ತಿದೆ. ನಾವು ನಮ್ಮ ಪೂರ್ವಜರಿಗೆ ದರ್ಪಣ ನೀಡಿದಾಗ, ಅವರನ್ನು ಶ್ರದ್ಧೆಯಿಂದ ಸ್ಮರಿಸಿದಾಗ ಅವರು ನಮ್ಮನ್ನು ಪರೀಕ್ಷಿಸುತ್ತಾರೆ. ಮಕ್ಕಳು ಕಷ್ಟದಲ್ಲಿದ್ದಾಗಲೂ ತಮ್ಮ ಧರ್ಮ ಮತ್ತು ಕರ್ತವ್ಯವನ್ನು ಪಾಲಿಸುತ್ತಿದ್ದಾರೆಯೇ ಎಂದು ಅವರು ನೋಡಲು ಬಯಸುತ್ತಾರೆ. ಸುಮತಿ ಒಬ್ಬ ವೃದ್ಧನಿಗೆ ಕಂಬಳಿ ಕೊಟ್ಟಾಗ ಅದು ಕೇವಲ ಕೈಯಾಗಿರಲಿಲ್ಲ, ಬದಲಾಗಿ ಅದು ತನ್ನ ಪೂರ್ವಜರ ಆತ್ಮಗಳನ್ನು ತೃಪ್ತಿಪಡಿಸಿದಂತೆ ಆಗಿರುತ್ತಿತ್ತು. ಏಕೆಂದರೆ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ, ಹಸಿದವನಿಗೆ ಅನ್ನ ನೀರು, ನಡುಗುವವನಿಗೆ ಬಟ್ಟೆ ಕೊಡುತ್ತಾನೋ ಅವನು ಕೇವಲ ದಾನ ಮಾಡುವುದಿಲ್ಲ, ಬದಲಾಗಿ ತನ್ನ ಪೂರ್ವಜರನ್ನು ಪ್ರಸನ್ನಗೊಳಿಸುತ್ತಾನೆ. ಇದರಿಂದ ಪಿತೃಪಕ್ಷದಲ್ಲಿ ದಯೆ, ಶ್ರದ್ಧೆ ಮತ್ತು ಸಂಯಮದಿಂದ ಮಾಡಿದ ಪ್ರತಿಯೊಂದು ಕೆಲಸವೂ ಅನೇಕ ಪೀಳಿಗೆಗಳವರೆಗೂ ಆಶೀರ್ವಾದವಾಗಿಯೇ ಉಳಿಯುತ್ತದೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಈಗ ಪಿತೃಪಕ್ಷದಲ್ಲಿ ನಾಯಿಗೆ ಈ 3 ವಸ್ತುಗಳನ್ನು ತಿನ್ನಿಸಿದರೆ 7 ತಲೆಮಾರುಗಳ ಬಡತನ ಮತ್ತು ಕಷ್ಟಗಳು ಶಾಶ್ವತವಾಗಿ ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಮೊದಲು ಅರ್ಥ ಮಾಡಿಕೊಳ್ಳಿ, ಪಿತೃಪಕ್ಷದಲ್ಲಿ ನಾಯಿಗೆ ಏಕೆ ಇಷ್ಟು ಮಹತ್ವವಿದೆ. ಗರುಡ ಪುರಾಣ ಮತ್ತು ಮಹಾಭಾರತ ಎರಡರಲ್ಲೂ ನಾಯಿಯನ್ನು ಧರ್ಮದ ರಕ್ಷಕ ಎಂದು ಉಲ್ಲೇಖಿಸಲಾಗಿದೆ. ಯಮರಾಜನ ದ್ವಾರದಲ್ಲಿ 2 ನಾಯಿಗಳು ಇರುತ್ತವೆ. ಅವು ಜೀವಿಗಳಿಗೆ ದಾರಿ ತೋರಿಸುತ್ತವೆ. ಇದೇ ಕಾರಣದಿಂದಾಗಿ ಪಿತೃಪಕ್ಷದಲ್ಲಿ ನಾಯಿಗೆ ಊಟ ಮಾಡಿಸುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಮನೆಯಿಂದ ಬಡತನ ದೂರವಾಗುತ್ತದೆ. ನಾಯಿಗೆ ತಿನ್ನಿಸುವ ಆ 3 ವಸ್ತುಗಳು ಯಾವುವು ಎಂದರೆ, ಅದರಲ್ಲಿ ಮೊದಲನೆಯದು ರೊಟ್ಟಿ. 7 ಧಾನ್ಯಗಳಿಂದ ಅಥವಾ ಸಾಮಾನ್ಯ ಗೋಧಿ ಹಿಟ್ಟಿನಿಂದ ಮಾಡಿದ ರೊಟ್ಟಿ. ಪಿತೃಪಕ್ಷದ ದಿನಗಳಲ್ಲಿ ತಾಜಾ ರೊಟ್ಟಿ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾಯಿಗೆ ತಿನ್ನಿಸಿದರೆ ಈ ರೊಟ್ಟಿ ನೇರವಾಗಿ ಪೂರ್ವಜರನ್ನು ತಲುಪುತ್ತದೆ ಎಂದು ಹೇಳಲಾಗುತ್ತದೆ. ರೊಟ್ಟಿಯಲ್ಲಿರುವ ಧಾನ್ಯದ ಅನ್ನವು ಜೀವನದ ಆಧಾರವಾಗಿದೆ. ಈ ರೊಟ್ಟಿ ನಾಯಿಗೆ ನೀಡಿದಾಗ ನಮ್ಮ ಪೂರ್ವಜರಿಗೆ ತೃಪ್ತಿ ಸಿಗುತ್ತದೆ ಮತ್ತು ಪೂರ್ವಜರು ಪ್ರಸನ್ನರಾದಾಗ ಅವರು ನಮ್ಮ ವಂಶದವರನ್ನು ಎಂದಿಗೂ ಬಡತನದಲ್ಲಿ ಇರುವುದಿಲ್ಲ. ಎರಡನೇ ವಸ್ತು ಅಂದರೆ ಹಾಲು ಅಥವಾ ಮೊಸರು. ಹಾಲನ್ನು ಅಮೃತಕ್ಕೆ ಸಮಾನವೆಂದು ಪರಿಗಣಿಸಲಾಗಿದೆ. ನಾಯಿಗೆ ಹಾಲು ಅಥವಾ ಮೊಸರು ಕುಡಿಸಿದಾಗ ಇದು ಪೂರ್ವಜರಿಗೆ ಅಮೃತದ ಅರ್ಪಣೆ ಎಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಮರಣದ ನಂತರ ಆತ್ಮದ ದೊಡ್ಡ ಬಾಯಾರಿಕೆ ತೃಪ್ತಿ ಮತ್ತು ಶಾಂತಿಯದಾಗಿರುತ್ತದೆ. ಹಾಲು ಶುದ್ಧತೆ ಮತ್ತು ದಯೆಯ ಸಂಕೇತವಾಗಿದೆ. ಪಿತೃಪಕ್ಷದಲ್ಲಿ ನಾಯಿಗೆ ಹಾಲು ನೀಡಿದರೆ 7 ಜನ್ಮಗಳವರೆಗೂ ಮನೆಯಲ್ಲಿ ಬಡತನ ಬರುವುದಿಲ್ಲ ಎಂದು ಹೇಳಲಾಗಿದೆ. ಇದರಲ್ಲಿ
ಮೂರನೆಯದು ಬೆಲ್ಲ. ಬೆಲ್ಲವನ್ನು ಸಿಹಿ, ಸೌಮ್ಯತೆ ಮತ್ತು ಮಂಗಳದ ಸಂಕೇತವೆಂದು ಪರಿಗಣಿಸಲಾಗಿದೆ. ನಾಯಿಗೆ ಬೆಲ್ಲ ತಿನ್ನಿಸಿದಾಗ ಪೂರ್ವಜರ ಹೃದಯದಲ್ಲಿ ಸಂತೋಷ ತುಂಬುತ್ತದೆ ಎಂದು ನಂಬಲಾಗುತ್ತದೆ. ಏಕೆಂದರೆ ಬೆಲ್ಲದ ರುಚಿ ಸಿಹಿಯಾಗಿರುತ್ತದೆ ಮತ್ತು ಅದು ದೇಹಕ್ಕೆ ಶಕ್ತಿ ನೀಡುತ್ತದೆ. ಅದೇ ರೀತಿ ಬೆಲ್ಲವನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಸಿಹಿ ಮತ್ತು ಸುಖ ಶಾಂತಿ ಬರುತ್ತದೆ. ಕೇಳಿದ್ರಲ್ಲ ವೀಕ್ಷಕರೇ, ಪಕ್ಷದಲ್ಲಿ ತಂದೆ ತಾಯಿಗಳಿಗೆ ಯಾಕೆ ಪಿಂಡದಾನ ಮತ್ತು ದರ್ಪಣ ಮಾಡ್ತಾರೆ, ನಾಯಿಗೆ ಯಾಕೆ ಅದೇ ಸಮಯದಲ್ಲಿ ರೊಟ್ಟಿ, ಹಾಲು, ಮೊಸರು, ಬೆಲ್ಲ ಇವನ್ನೆಲ್ಲ ಕೊಡ್ತಾರೆ ಅಂತ ತಿಳಿದ್ರಲ್ಲ. ಇದನ್ನು ಯಾರು ಅವಲಂಬಿಸ್ಕೊಂಡು ಬಂದಿರ್ತಾರೋ ಅವ್ರ ಮನೇಲಿ ಯಾವಾಗಲೂ ಸಮೃದ್ಧಿಯಾಗಿರುತ್ತದೆ. ಈ ಕಥೆನ ತಾವೆಲ್ಲ ಇಷ್ಟಪಟ್ಟಿರ್ತಿದ್ದೀರಿ ಅಂತೇಳಿ ನಾನು ನಂಬ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಗರುಡ ಪುರಾಣದ ಕಥೆಯಾಗಿದೆ. ಇದನ್ನು ತಾವೆಲ್ಲ ಕೇಳಿ ಮತ್ತೆ ಅನುಸರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.